ಇಲ್ಲಿ ಎಲ್ಲಿಂದ ನಾವು ಒಂದು ಸೋಲಿಬಲ್ಲಿ ಹೊಸಕೋಟೆ ಸೋಲಿಬಲ್ಲಿ ಅಲ್ಲಿ ದೇವಸ್ಥಾನ ಇದೆ, ಭದ್ರಕಾಳಿಯಮ್ಮ ದೇವಸ್ಥಾನ. ಅದು ಕೊರೋನಾ ಟೈಮಿಗೆ ಬಂದು ಎಲ್ಲ ಇದು ಆಗಿಬಿಟ್ಟಿದ್ದು, ಹಣ ದೇವಸ್ಥಾನದಲ್ಲಿ ಬಿಟ್ಟಿದ್ದು, ಮನೆಗಳಲ್ಲಿ ಹೊಡೆದಾಕಿದ್ದು, ಹೋಗೋಕೆ ದಾರಿ ಇಲ್ಲ, ದೇವಸ್ಥಾನ ಪೂಜೆ ಮಾಡೋಕ್ಕೆ ಎಲ್ಲ ಜಯಿಸಿ ಬಿಟ್ಟು ತೊಗೊಂಡಿಬಿಟ್ಟಿದ್ದು. ಅದವ್ರ ಸಂಗಡ ಅದೇ ಉಳಿಬಿಟ್ಟು ಅಂದರೆ ಒಳ್ಳೆಯದು ಅವ್ರ ಮನಸ್ಸಿನ ನಂಬಿಕೆ. ಇಲ್ಲಿ ಜನಸ್ಪಂದ ಕಾರ್ಯಕ್ರಮಕ್ಕೆ ಸಂದೇಶ ಬಂದಿದ್ದು ಜನಗಳು ಹೇಳ್ತಾರೆ, ಸರಿ ಅವ್ರ ನಂಬಿಕೆ ನಮ್ಕು ಬಂದು ನೋಡಿಬಿಟ್ಟು ಹೋಗ್ತಾ ಇದ್ದೀನಿ, ಅವ್ರಿಗೆ ಉಳಿಕೆ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರ ನಂಬಿಕೆ ಇದೆ, ನಮ್ಮ ಸಂದೇಶ ನಂಬಿಕೆ ಇದೆ. ನೀವು ಇಲ್ಲಿ ಜನಸ್ಪಂದನ ಕಾರ್ಯಕ್ರಮ ಶುಕ್ರವಾರ ಇವತ್ತು ನಡೀತದೆ ಅಂತ ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ? ಇಲ್ಲಿ ಬಂದವರು ನಮ್ಗೆ ಹೇಳಿದ್ದು, ಇಲ್ಲಿ ಮುಂಚೆ ಹತ್ರ ಬಂದು ಹೋಗಿದ್ದು, ಅಲ್ಲಿ ಆಯಮ್ಮ ಇಲ್ಲಿ ಇರ್ತಾರೆ, ಅವರು ಹೇಳಿದ್ದು, ಅವ್ರು ಹೇಳಿದ ಪ್ರಕಾರ ನಾನು ಬಂದಿದ್ದೆ ಇಲ್ಲಿ. ಇವಾಗ ನಿಮ್ಗೆ ಹೆಂಗ್ ಅನಿಸ್ತು ಇಲ್ಲಿ ಜನಸ್ಪಂದ ಕಾರ್ಯಕ್ರಮ? ಇಲ್ಲ, ನಮಗೆ ನಂಬಿಕೆ ಇದೆ, ನಂಬಿಕೆ ಇದೆ. ಏನ್ ಭರವಸೆ ಭರವಸೆ ಎಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಯಾರು ಹೇಳಿದ್ರು? ಅವರೇ ಸಂದೇಶ ಮಾಡಿಕೊಡ್ತೀವಿ, ಬೇರೆ ಏನು ನೋಡಬೇಡ, ಅದಕ್ಕೆ ಏನಾಗಲಿ ಸರಿ ನಾನು ಮಾಡ್ತೀನಿ ಅವ್ರು ಹೇಳಿದಕ್ಕೆ ನಮ್ಗೆ ಮನಸ್ಸು. ನಮ್ಮ ಬೇರೆ ಏನೂ ಇದಲ್ಲ, ದೇವರು ಉಳಿಬೇಕು, ದೇವ್ರದ್ದು ದೇವಸ್ಥಾನ ನಮಗೆ ಇದಾಗಬೇಕು. ಏನೋ ಅಷ್ಟು ಪ್ರಯತ್ನ ಪಟ್ಟು ಮಾಡಿದ್ದು, ಜನಗಳು ಬರ್ತಾಯಿದ್ವಿ. ಆ ಕೊರೋನಾ ಟೈಮಕ್ಕೆ ಯಾರು ಇಲ್ಲದ ಟೈಮಕ್ಕೆ ಬಂದು ಬೆಳಿಗಾಲ ಹೊಡೆದಾಗಿತ್ತು. ಅವ್ರ ಸಂಗಡ. ನಮ್ಮ ಹೆಸರು ರಾಮಚಂದ್ರ, ಹೊಸಕೋಟೆ ತಾಲೂಕು. ಹೊಸಕೋಟೆ ತಾಲೂಕು. ಧನ್ಯವಾದಗಳು.